ನಮಸ್ಕಾರ ವೀಕ್ಷಕರೇ, ನಾವು ಈ ದಿನ ದರ್ಶನ ಪಡೆಯುವಂಥ ಒಂದು ದೇವಾಲಯ ಬಂದು ಮಿಣಿಗನಗುರಿಕೆಯಲ್ಲಿ ಇರತಕ್ಕಂತಹ ಶ್ರೀ ಮಹೇಶ್ವರಿ ತಾಯಿ. ಆ ತಾಯಿಯು ಸಪ್ತ ಮಾತೃಕೆಗಳಲ್ಲಿ ಒಬ್ಬಳಾಗಿರ್ತಕ್ಕಂತಹ ಮಹೇಶ್ವರಿ ಎಂಬ ಒಂದು ತಾಯಿ. ಆ ತಾಯಿಯ ಒಂದು ಸಾನಿ ತಾಯಿಯ ದರ್ಶನ ನಾವು ಪಡೆಯೋಣ. ಒಂದು ಕ್ಷೇತ್ರದ ಮಹಿಮೆಯನ್ನು ಆ ಕ್ಷೇತ್ರದ ಒಂದು ಅರ್ಚಕರ ಬಳಿ ಕೇಳೋಣ, ಬನ್ನಿ. ಮಹೇಶ್ವರಿ ಕ್ಷೇತ್ರ ಮಿಣಿಗನಗುರಿಕೆ ಅಂತ ಮಂಚನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇದು ಪುರಾತನವಾದ ಒಂದು ಕ್ಷೇತ್ರ. ಇಲ್ಲಿ ಮಹೇಶ್ವರಿ ದೇವಿ ಮುಖ್ಯವಾದಂತಹ ದೇವತೆ. ಸುಮಾರು ಈ ದೇವಾಲಯ 350 ವರ್ಷಗಳಿಂದ ಇದೆ. 350 ಕೊಂಡಪ್ಪ ಅಂತ ಗುರುಗಳಿದ್ದರು. ಆ ಗುರುಗಳು ಪರಕಾಯ ಪ್ರವೇಶ ಮಾಡ್ತಾಯಿದ್ರು. ಅವರು ಪರಕಾಯ ಪ್ರವೇಶ ಮಾಡುವಾಗ ಚೈತ್ರ ಶುದ್ಧ ಪೌರ್ಣಮಿ ದಿವಸ ಚಿಕ್ಕ ಮಗುವಿನ ರೂಪದಲ್ಲೇ ಬಂದು ತಾಯಿ ನೆಲೆಸಿದ್ದಾಳೆ. ಕೊಂಡಾರಿಯರು ಈ ಒಂದು ದೇವಸ್ಥಾನಕ್ಕೆ ಮೂಲ ಸಂಸ್ಥಾಪಕರಾದರು. ಆವತ್ತಿನಿಂದ ಈಗಲೂ ಸಹ ಈ ಒಂದು ದೇವಸ್ಥಾನ ಪ್ರಸಿದ್ಧಿಗೆ ಬಂದಿದೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ದಿವಸ ಅಭಿಷೇಕ, 12 ಗಂಟೆ ಮಹಾಮಂಗಳಾರತಿ, ನಂತರ ಬರೋ ಭಕ್ತಾಳಿಗೆ 1:30-2 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ. ನವಗ್ರಹವನ, ರಾಶಿವನ, ಗಾಯತ್ರಿವನ, ಶ್ರೀನಿವಾಸ ದೇವರು, ಕೊಂಡಾರಿಗಳು, ಕೊಂಡಾರಿ ಮಠ, ಕುಂಬೇಶ್ವರ ಸ್ವಾಮಿ ದೇವಾಲಯ ಇದೆ. ನವಗ್ರಹವನದಲ್ಲಿ ಯಾವುದೋ ಒಂದು ಗ್ರಹ ದೋಷ ಇದ್ದರೆ ಶಾಂತಿಯಿಂದ ಮಾಡ್ಕೊಳ್ತಾರೆ ಇಲ್ಲಿ. ಇನ್ನು ನಮ್ಮ ಕಷ್ಟ ಸುಖಗಳಿಗೆ ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳು, ಮದುವೆ ಆಗಿ ಮಕ್ಕಳಾಗಿರೋ ದಂಪತಿಗಳು ಒಂದು ದೇವಿಗೆ ಹರಕೆ ಹೊತ್ಕೊತಾರೆ. ಆ ಕೆಲಸಗಳೆಲ್ಲ ಇಲ್ಲಿ ಸಿದ್ಧಿ ಆಗುತ್ತೆ. ಅನೇಕರು ಬಂದು ಇಲ್ಲಿ ತಮ್ಮ ಹರಕೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಚೈತ್ರ ಶುದ್ಧ ಪೌರ್ಣಮಿ ದಿವಸ ಅಂದರೆ ಬೆಂಗಳೂರು ಕರ್ಗದ ರಥೋತ್ಸವ ನಡೆಯುತ್ತೆ. 1 ವಾರ ಕಾಲ ವಿಜಯವಾಡ ರಥೋತ್ಸವ ನಡೆಯುತ್ತೆ. ಬರೀ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಇದೊಂದು ಬಹಳ ಪುಣ್ಯಕ್ಷೇತ್ರವಾಗಿ ಇವರಿಗೂ ಸಹ ಭಕ್ತಾಯ ಬಂದು ಸೇವೆ ಸಲ್ಲಿಸ್ತಾರೆ. ಎಲ್ಲಿಂದ ಮೊದಲಿಗೆ ಅವರ ಹಿಂದೆ ಬಂತು ಹೇಳಿ. ನೋಡಿ, ತಾಯಿ ಬರೋದಕ್ಕೆ ಕಾರಣ ಕೊಂಡಾರಿ ಗುರುಗಳು ಬೆಳ್ಳಾವಿ ಅಂತ ಗ್ರಾಮ. ಆ ಒಂದು ಗ್ರಾಮಕ್ಕೆ ಕೊಂಡಾರಿಗಳು ಪ್ರತಿ ಹೋಗಿ ದೇವರ ಭಜನೆ ಮಾಡಿ ಆತ್ಮ ಮಾತ್ರ ಪರಕಾಯ ಪ್ರವೇಶ ಬರ್ತಾ ಇತ್ತು. ಹಾಗೆ ಬರ್ತಾ ಇದ್ದಾಗ ಒಂದು ಪೌರ್ಣಮಿ ರಾತ್ರಿ ಅವರ ಆತ್ಮದ ಹಿಂದೆ 2 ದೀಪವನ್ನು ಬರ್ತಾ ಇತ್ತು. ಜ್ಯೋತಿ ರೂಪದಲ್ಲಿ ತಾಯಿ ಬಂದಿದ್ದಾರೆ. ಏನು ಪೌರ್ಣಮಿ ದೀಪ ಕಾಣಿಸುತ್ತಲ್ಲ ನೋಡಿದಾಗ ಆ 2 ದೀಪನ ಒಂದಾಗಿ ಪುಟ್ಟ ಮಗುವಾಗಿ ತಾತ ನನ್ನ ಪಾರ್ವತಿ ಮಹೇಶ್ವರಿ ನಾನು ಪೂಜೆ ಮಾಡು ಅಂತ ಹೇಳುತ್ತೆ. ಬೇಡಮ್ಮ, ನಾನೆಲ್ಲೋ ಬೆಟ್ಟ ಕಡೆಯಲ್ಲೇ ಓಡಾಡ್ಕೊಂಡಿರ್ತೀನಿ, ಎಲ್ಲ ಬೇರೆ ಕಡೆ ಹೋಗಿ ಅಂತ ಹೇಳಿದಂತೆ. ಇಲ್ಲ, ನಾ ಇಲ್ಲೇ ನಿಲ್ಲಿಸ್ತೀನಿ ಅಂತ ಹೇಳಿ ತಾಯಿ 2 ದೀಪಗಳು ಒಂದಾಗಿ ಬಂದಿಲ್ಲಿ ಕೆಳಭಾಗದಲ್ಲಿ ಕೂತ್ಕೊಳ್ತಾರೆ. ಅದಕ್ಕೆ ಅದು ಒಂದು ರಾತ್ರಿ ಹೊತ್ತು ಕಥೆ ಮಿಣಿಗಳು ಕಾಣಿಸುತ್ತಲ್ಲ, ಆ ರೀತಿ ಖಂಡಿತಕ್ಕೆ ಈ ಗ್ರಾಮಕ್ಕೆ ಮಿಣಿಗಪುರಿ ಅಂತ ಹೆಸರು. ಮಿಣಿಗಪುರಿ ಅಂತ ಗ್ರಾಮದ ಹೆಸರು. ಇವಾಗ ಮಿಣಿಗೂರಿಗೆ ತಾವಿದೆ. ಹಾಗೆ ಮೂಲತಃ ಕೊಂಡಾಡಿರು ಅವರಿನ ತಾಯಿ ಬಂದು ಇಲ್ಲಿ ನೆಲೆಸಿತ್ತು. ಈಗಲೂ ಮೂಲತಃ ಇಲ್ಲಿ ಅವ್ರ ವಂಶಸ್ಥರೇ ಪೂಜೆ ಮಾಡೋದು. ಸುಮಾರು ವಂಶಸ್ಥರು ಅಂದರೆ ನಾನು ಬ್ರಾಹ್ಮಣ, ನಾನು ಜೊತೆಗಿದ್ದೀನಿ. ನಾನು ಸುಮಾರು 30 ಕೆಲಸ ಮಾಡ್ತಾ ಇದ್ದೀನಿ. ನಾವು ಅವರೆಲ್ಲ ಒಟ್ಟು ಮಾಡ್ತಾ ಇದ್ದೀವಿ. ಇವತ್ತು ಆ ಕೊಂಡೂರು ವಂಶಸ್ಥರೇ ಅವರೇ ಟ್ರಸ್ಟ್ ಮಾಡಿ ಸಂಘ ಮಾಡಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಿ ಅವರನ್ನೇ ಎಲ್ಲ ಒಂದಾಗಿಬಿಟ್ಟು ಅರ್ಚಕ ಸಂಘದಿಂದ ದೇವಸ್ಥಾನ ಡೆವಲಪ್ ಮಾಡ್ತಾ ಇದ್ದೀವಿ. ಸರಿ. ಕ್ಷೇತ್ರ ಮಿಣಿಗನಗುರಿಕೆ. ನಾವು ಈ ದೇವಸ್ಥಾನದ ಅರ್ಚಕರು. ಸುಮಾರು ಅನಾದಿ ಕಾಲದಿಂದಲೂ ನಾವು ವಂಶ ಪರಂಪರೆ ಕುಂಬಾರ ಜನಾಂಗದಲ್ಲಿ ಕೊಂಡಾರ್ಯರ ವಂಶಸ್ಥರು. ಆದಿ ಕಾಲದಿಂದಲೂ ಪೂಜೆ ಕೈಕರ್ಯ ಎಲ್ಲ ಅನಾದಿ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮುಂದುವರಿಸ್ತಾ ಇದ್ದಾರೆ. ಮುಂದಿನ ಕ್ಷೇತ್ರ ಅಭಿವೃದ್ಧಿ ಟ್ರಸ್ಟ್ ನಮ್ಮ ಅರ್ಚಕರು ಟ್ರಸ್ಟ್ ಕಡೆಯಿಂದ ನಡೀತಿದೆ. ಇವರು ಬ್ರಾಹ್ಮಣರು. ಇವರು ನಮ್ಮ ಜೊತೆಯಲ್ಲಿ ಕೋಪರೇಟ್ ಸಪೋರ್ಟ್ ಮಾಡಿಕೊಂಡು ಇವರು ಡೈಲಿ ಭಕ್ತಾದಿಗಳಿಗೆ ಏನಾದರೂ ಕುಟುಂಬದ ಸಮಸ್ಯೆ ಇದ್ದರೆ, ಯಾವುದೇ ರೀತಿ ಸಮಸ್ಯೆ ಆಗಲಿ, ಅವ್ರ ಜಾತಕ ಸಮೇತ ಬಂದರೆ ಅದು ಪರಿಶೀಲನೆ ಮಾಡಿ ಆ ಒಂದು ಜಾತಕದಲ್ಲಿ ಏನು ದೋಷ ಇದೆ ಅದು ಯಾವ ರೀತಿ ನಿವಾರಣೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಶಾಂತಿ ಕಾರ್ಯ ಏನಿದೆ ಇಲ್ಲಿ ನಮ್ಮ ಅರ್ಚಕರ ಕೋಟೆಯಲ್ಲಿ ಸೇರಿ ನಾವು ಒಟ್ಟಿಗೆ ಸೇರಿ ಶಾಂತಿ ಕಾರ್ಯ ಮಾಡಿಕೊಡ್ತೀವಿ. ಇನ್ನು ಏನೇ ಸಮಸ್ಯೆ ಇದೆ ಬಗೆಹರಿಯುತ್ತೆ. ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು ಬಂದು ದೇವರಿಗೆ ಪಾತ್ರರಾಗಿ ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡು ಸಂತೋಷ ಜೀವನ ನಡೆಸಬೇಕು ಅಂತ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ದೇವಸ್ಥಾನದಲ್ಲಿ ಯಾವ ಕಾಲಕ್ಕೂ ನಾವು ಬಾಗಿಲು ಹಾಕೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಆ ಕಾಲದಲ್ಲಿ ನೀವು ಯಾವತ್ತೇ ಬಂದರೂ ಕೂಡ ನಿಮಗೆ ಒಂದು ಅನುಕೂಲ ಸಿಗುತ್ತೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಸ್ವಲ್ಪ ಜನಸಂದಣಿ ಇರುತ್ತೆ.
ಆ ವೇಳೆ ಬಂದು ನೋಡೋಕ್ಕೂ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ವಾಯುವಿಹಾರ ಇದ್ದಾಗಿರುತ್ತೆ. ತುಂಬ ಸಂತೋಷವಾದ ಜಾಗ ಇರುತ್ತೆ. ಎಲ್ಲ ಭಕ್ತರು ಕಣ್ಮನೆ ಸೆಳೆಯುವಂತಹ ಗಣಪತಿ ದಾರಿ ಕೂಡ ಇದೆ ಇಲ್ಲಿ. ಎಲ್ಲ ಭಕ್ತರು ಬಂದು ಅಮ್ಮನವ್ರ ಕೃಪೆಗೆ ಪಾತ್ರ ಆಗಬೇಕು ಅಂದ್ಬಿಟ್ಟು ತಮ್ಮಲ್ಲಿ ದೇವಿ ಕುಟುಂಬ ಪ್ರಾರ್ಥನೆ ಮಾಡ್ತೀನಿ.